ಆದ್ರೆ ಕೆಲಸ ಭಾಳ ದೊಡ್ಡದಾಯ್ತು. ಬ್ಯಾಟ್ರಿ ಚಾರ್ಜ್ ಹಾಕ್ತೀವಿ ನೋಡ್ರಿ ಮೊಬೈಲ್ಗೆ, ಭಾಳ ಮಾಡಿ ಒಂದು ಅರ್ಧ ತಾಸು ಚಾರ್ಜಿಗೆ ಹಾಕ್ತೀವಿ, ಅದು 2 ದಿನ ಫುಲ್ ಚಾರ್ಜ್ ನಡೀತೈತಿ. ಹಂಗೆ 5 ದಿನ ಬ್ಯಾಟ್ರಿ ಚಾರ್ಜ್ ಆಗ್ಯಾವ, ಇನ್ನು ವರ್ಷ ಪೂರ್ತಿ ಜಗತ್ತವ. ಇದು ಯಾಕೆ ದೇವಸ್ಥಾನಗಳು ಇಲ್ಲಿ ಆಗ್ಯಾವಪ್ಪ ಅಂದ್ರೆ, ಯಾಕೆ ಸಿದ್ಧಾರೂಢಪ್ಪನು ಅಲ್ಲಿ ಹುಬ್ಳ್ಯಾಗ ಐತಲ್ಲ ಸಾಕಲ್ಲ, ಮತ್ತು ನಮ್ಮೂರಾಗ ಒಂದು ಯಾಕೆ, ಇದು ನೆಟ್ವರ್ಕ್ ಜಗ್ಬೇಕಾಗಿತ್ತಂದ್ರೆ ಟವರ್ ಅಲ್ಲಲ್ಲಿ ನಿರ್ಮಾಣ ಆಗಬೇಕು. ಸಿದ್ಧಾರೂಢ ಅನ್ನುವಂಥ ಟವರ್ ಅಂಕಲಿ ಬಡಾಲ್ ಅಂಕಲಿ ಒಳಗೆ ಇಲ್ಲಿ ಟವರ್ ಚಾಲು ಐತಿ. ಯಾರ್ಯಾರವು ಸಿಮ್ ಅದಾವ, ಯಾವ ಆ್ಯಕ್ಟಿವ್ ಅದಾವ, ಅವು ಜಗ್ಗಲೆ ಅಂತೇಳಿ ಇಲ್ಲಿ ಟವರ್ ಚಾಲು ಮಾಡ್ಯಾರ. ಇಂಥ ಟವರ್ ಎಷ್ಟು ಅದಾವಪ್ಪ ಕರ್ನಾಟಕದಾಗ ಅಂದ್ರೆ 3600ಕ್ಕಿಂತ ಹೆಚ್ಚು ಸಿದ್ಧಾರೂಢರ ಮಠ ಅದಾವ ಕರ್ನಾಟಕದಾಗ. ಮತ್ತು ಗೋವಾ, ಮಹಾರಾಷ್ಟ್ರ, ಆಂಧ್ರ ಲೆಕ್ಕಿಲ್ಲ. ಇಷ್ಟೆಲ್ಲ ಮಠಗಳು ಯಾಕೆ ಬೆಳೆಯಾಕತ್ಯಾವಂದ್ರೆ ಸಿದ್ಧಾರೂಢಪ್ಪನ ಪವಾಡ. ಸಿದ್ಧಾರೂಢಪ್ಪ ನಂಬಿದವರಿಗೆ ಬೇಡಿದ ಇಷ್ಟಾರ್ಥ ಇವತ್ತಿಗೂ ಈಗೂ ಕೊಡ್ತಾನ. ಈಗೂ ನಮ್ಮ ಮಾತು ಕೇಳ್ತಾನ, ನಮ್ಮ ಕೂಡ ಸ್ಪಂದನೆ ಮಾಡ್ತಾನ. ಇಲ್ಲ ಕನಸಿನಾಗರ ಬರ್ತಾನ, ಇಲ್ಲ ಯಾರ್ದಾರ ರೂಪದಾಗರ ಬರ್ತಾನ. ಪುಣ್ಯವಂತರಿಗೆ ಸಾಕ್ಷಾತ್ ದರ್ಶನ ಸಹಿತ ಇತ್ತೀಚಿಗೆ ಕೊಟ್ಟಾನ. ನಂಬಿದವ್ರಿಗೆ ಅದರ ಅನುಭವ ಆಗೈತಿ. ಇದಾ ಊರಾಗನ 2-3 ಜನ ಬಂದು ಹೇಳಿದ್ರು, ನಮಗೆ ಮಕ್ಕಳು ಇದ್ದಿದ್ದಿಲ್ರಿ, ಅಜ್ಜಗೆ ನಡ್ಕೊಂಡೇವ್ರಿ, ಅಜ್ಜ ಹುಟ್ಟಿದ ದಿನನೇ ರಾಮನವಮಿ ದಿನನೇ ನನ್ನ ಮಗ ಹುಟ್ಟ್ಯಾನ್ರಿ ಅಂತ ಎಷ್ಟು ಖುಷಿಯಿಂದ ಹೇಳ್ತಿದ್ರು. ಇಂಥ ಅನೇಕ ಜನ ಏನು ಬೇಡದವರಿಗೆ ಬೇಡಿದ್ದು ಕೊಡುವಂಥ ಭಗವಂತ. ಹಿಂಗೆ ಭಾಳ ಮಂದಿ ಸ್ವಾಮಿಗಳು ಹೇಳ್ತಾರ್ರಿ. ವರ್ಷ ನಾವು ಕೇಳ್ತೇವೆ ರೀ, ನಾವು ಒಂದೊಂದು ಕೇಳ್ಕೊತೇವೆ, ಖರೆ ಯಾಕೆ ನಮಗೆ ಸಿದ್ಧಾರೂಢ ಕೊಡವಲ್ರಿ? ಕೆಲವು ಮಂದಿ ಪ್ರಶ್ನೆ. ನಾವು ಭಾಳ ನಡ್ಕೊತೀವಿ, ನಾವು ಭಾಳ ದುಡ್ಕೊಂತೀವಿ, ಖರೆ ಸಿದ್ಧಾರೂಢಪ್ಪ ಒಬ್ರಿಗೊಂದು ಯಾಕೆ ಮಾಡ್ತಾನೆ? ಒಬ್ಬರಿಗೆ ಕೇಳಿದ ಕೂಡೇ ವರ ಕೊಡ್ತಾನೆ, ಕೆಲವರಿಗೆ ಕೊಡಂಗಿಲ್ಲ. ಯಾಕಂದ್ರೆ ನೀವು ಡಿಪಾಸಿಟ್ ಇಟ್ಟಿಲ್ಲ. ಎಲ್ಲ ಮಂದಿ ಬ್ಯಾಂಕ್ನಾಗ ಹೋಗಿ ದುಡ್ಡು ಇಸ್ಕೊಂಬರೋದು ನೋಡಿದ್ನಂತ ಒಬ್ಬ. ಅವನಿಗೂ ಕೊಳಂಬಿದ್ದದ್ದು ಹೋಗಿ ನನಗೂ ದುಡ್ಡು ಕೊಡ್ರಿ ಅಂದವ. ನಿನ್ನ ಪಾಸ್ಬುಕ್ ಕೊಡಂದ್ರೆ, ಎಂಥ ಪಾಸ್ಬುಕ್? ಅದೇನಿಲ್ಲ, ನನಗೆ ಕೊಡ್ರಿ ಅಂದ. ಹುಚ್ಚಿ ಇಟ್ಟರು ಕೊಡಕ್ಕೆ ಬರ್ತೈತೆ ಅಂದ್ರೆ ಅವರು ಏನು ಇಡಬೇಕು? ಪುಣ್ಯ ಅನ್ನುವಂಥ ಡಿಪಾಸಿಟ್ ಈ ಜನ್ಮದ್ದಾಗಲಿತ್ತು, ಹೋದ ಜನ್ಮದ ಯಾವುದೋ ಜನ್ಮದೊಳಗೆ ನಿಮ್ಮ ಡಿಪಾಸಿಟ್ ಇತ್ತಂದ್ರೆ ಅದು ಆಶೀರ್ವಾದ ಮಾಡಕ್ಕೆ ಬರ್ತೈತಿ. ಇಲ್ರಿ ನಮ್ಮ ಡಿಪಾಸಿಟೇ ಇಲ್ಲ, ಮತ್ತು ನಮ್ಮಂಥವ್ರಿಗೆ ಅಜ್ಜ ನೋಡಂಗಿಲ್ಲೇನ? ಲಕ್ಷ ಕೊಡ್ರಿ, ಹಳೇ ಬಾಕಿ ಇಲ್ಲದ್ರಿ ಏನಾಯ್ತು? ಹೊಸದರ ಚಲೋ ಮಾಡಿರಿ ಹೊಸ ಅಕೌಂಟ್ ಚಲೋ ಮಾಡಿರಿ, ದುಡ್ಕೊಳ್ರಿ, ಪಡ್ಕೊಳ್ರಿ. ಭಕ್ತಿಲಿಂದ ದುಡಿದವಾಗ ದುಡಿದಷ್ಟು ಕೂಲಿ, ದುಡಿಲಾರದ ಶತಮೂರ್ಖನಿಗೆ ಬಿಡದವ ಯಮನ ದಾಳಿ ಅಂತ ದುಡಿದ್ರ ಪಗಾರ ಐತಿ. ನಿಂತು ನೋಡೋ ಮಂದಿ ಭಾಳ ಅದಾರ. ದುಡ್ಡು ಭಾಳ ಕೊಡ್ತಾರೆ ಕಾಣಿಕೆ ಕೊಟ್ಟರೆ ಅಜ್ಜಗೆ ಸಂತೋಷ ಅಲ್ಲ ಆಗೋಲ್ಲ ಅಂತಲ್ಲ, ಕೊಡೋದು ಮತ್ತು ಹಂಗಂತ ಕೊಡೋದು ಬಿಟ್ಟಿಗಿಟ್ಟಿರಿ. ಆದರೆ ದುಡ್ಡಿನಗಿಂತ ಹೆಚ್ಚು ಅಜ್ಜ ಪ್ರೀತಿ ಮಾಡೋದು ಸೇವಾ. ಲಕ್ಷ ಕೊಡ್ರಿ, ಲಕ್ಷ ಕಾಣಿಕೆಯ ತಂದರು ಕಣ್ಣೆತ್ತಿಯು ನೋಡಲೇ ಇಲ್ಲ. ಜಿರುಂಡ ಗ್ರಾಮದ ಬಡವಿಯ ಭಕ್ತಿಯ ಬುತ್ತಿಗೆ ಕೈ ಚಾಚಿದೆಯಲ್ಲ, ಬಡವಿಯ ಭಕ್ತಿಗೆ ಒಲಿದೆಯಲ್ಲ, ನಿನ್ನ ಸಮಯ ಇನ್ಯಾರಿಲ್ಲ ಅಂತ ಅಜ್ಜಂದೊಂದು ಹಾಡಿನಾಗ ಹೇಳ್ತಾರೆ. ದುಡಿಯೋರ ಮೇಲೆ ಅಜ್ಜನ ನೆದರು ಭಾಳ. ಇಲ್ಲಿ ಕೆಲವರು ಎಲೆ ಮರಿ ಕಾಯಂಗ, ಯಾರ ಕಣ್ಣಿಗೆ ಕಾಣ್ಲಂಗ, ತಮ್ಮ ಹೆಸರು ಎಲ್ಲೂ ಲೀಸ್ಟಿಗೆ ಬರ್ದಂಗ ಎಷ್ಟು ಸೇವಾ ಮಾಡಕತ್ಯಾರಂದ್ರೆ ಅದು ಅಜ್ಜಗ ಗೊತ್ತು, ಅವರಿಗೆ ಗೊತ್ತು. ಶಾಲೆ ಹಾಕ್ಸ್ಕೊಂಡು ಮಂದಿ ಭಾಳ ಮಂದಿ ಅದಾರ. ಆದ್ರೆ ಶಾಲು ಮಾಲಿಗೆ ಅಪೇಕ್ಷೆ ಇಲ್ಲದಂಗೆ, ಯಾರು ನೋಡ್ಲಂಗೆ, ಯಾರು ಹೊಗಳೋದು ನನಗೆ ಬೇಡ, ನಮ್ಮ ಅಜ್ಜ ನನ್ನ ಮೆಚ್ಚಿದ್ರೆ ಸಾಕಂತ ದುಡಿಯೋ ಮಂದಿನೂ ಇಲ್ಲಿ ಅದಾರಂತ ಇಷ್ಟು ವೈಭವದಿಂದ ಕಾರ್ಯಕ್ರಮ ನಡೆದೈತಿ. ಅವರಿಗೊಂದು ಜೋರಾದ ಚಪ್ಪಾಳೆ. ಯಾಕಂದರೆ ಅಜ್ಜ ಕೃಪಾ ಮಾಡೋದು ಅವರಿಗೆ. ಒಮ್ಮೆ ಸಿದ್ಧಾರೂಢರ ಮಠದಾಗ ಶಾಸ್ತ್ರಕ್ಕೆ ಅಜ್ಜ ಹೊಂಟಿದ್ದ, ಆ ಕಡೆ ಈ ಕಡೆ ಭಕ್ತರೆಲ್ಲ ಕೈ ಹಿಡ್ಕೊಂಡು ಕರ್ಕೊಂಡು ಬರಾಕತ್ತಿದ್ರು. ಮುಂದೆ ಕೆಲವು ಮಂದಿ ಹೋಗಿ ತಯಾರಿಗೆ ಹೋಗ್ತಾರಲ್ಲ, ಅಲ್ಲಿ ಏನಾಗಿತ್ತು? ಅಜ್ಜು ಬರೋ ದಾರ್ಯಾಗ ಒಂದು ನಾಯಿ ಹೊಲಸು ಮಾಡಿತ್ತು. ಎಲ್ಲರೂ ನೋಡೋರು ಮೂಗು ಮುಚ್ಕೊಂಡು ಹತ್ಲ ಹೋಗೋರು. ಅಲ್ಲಿ ಇನ್ನೇನು ಅಜ್ಜು ಬರ್ತಾರ,
ತಕ್ಷಣ ಕಲಾವತಿ ಆಯಿ ಇಲ್ಲಿ ಬೆಳಗಾವಿ ಒಳಗೆ ಆನಗೋಳ ಅಂತ ಅಲ್ಲಿ ದೊಡ್ಡ ಹರಿಮಂದಿರ, ಮಹಾರಾಷ್ಟ್ರ ತುಂಬ ಅವ್ರದ್ದು ಪ್ರಖ್ಯಾತಿ. ಅವರು ಸಿದ್ಧಾರೂಢ ಸೇವಾ ಮಾಡಿದವರು, ಅವ್ರ ಆಶೀರ್ವಾದದಿಂದ ದೊಡ್ಡವರಾದವರು. ಎಲ್ಲರೂ ಮೂಗು ಮುಚ್ಕೊಂಡು ಹೋದರು. ಆ ತಾಯಿಗಿನ್ನೂ ಕಲಾವತಿ ಅಂತ ಹೆಸರು ಇದ್ದಿಲ್ಲ, ಅವಾಗ ರುಕ್ಮಿಣಿ ಅಂತ ಇತ್ತು ಅವ್ರ ಹೆಸರು. ಇದು ಬೇಡ, ವರ ಮಾತ್ರ ಬೇಕು. ಹಣ್ಣಿಲ್ಲ ಕಾಯಿಲ್ಲ ಬಂದೆ ನಿನ್ನ ಗುಡಿಗೆ, ವರ ಇಲ್ಲ ಶಾಪಿಲ್ಲ ನಡಿ ನಿನ್ನ ಮನೆಗೆ. ನಾವು ಸಿದ್ಧಾರೂಢಪ್ಪನ ಮೇಲೆ ದೋಷ ಕೊಡ್ತೀವಿ. ಕೆಲವರು ನಡ್ಕೊತಾರೆ, ಆದರೆ ಒಳಗೆ ಗುಣ ಸ್ವಚ್ಛ ಇರಂಗಿಲ್ಲ. ಬಾಯಾಗರ ಕೆಲವರು ರಾಮ 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 ನಾಮ ಜಪ ಜಪ ಮಂದಿ ಗಂಟು ಗಪ ಗಪ. ಇಂಥವ್ರಿಗೆ ಹೆಂಗೆ ಕೃಪಾ ಆಗ್ತತಿ? ದೋಷ ನಮ್ಮೊಳಗೆ ಇಟ್ಕೊಂಡು ಸಿದ್ಧಾರೂಢಗೆ ಹೆಸರು ಕೊಡ್ತಾರೆ ಕೆಲವು ಮಂದಿ. ಅಜ್ಜಿ ಯಾಕೋ ನಮಗೆ ನೋಡವಲ್ಲ, ಈ ದೇವ್ರು ಯಾಕೋ ಚಲೋ ಇಲ್ಲ, ಇನ್ನೊಂದು ದೇವ್ರು ನೋಡೋದು. ನಮ್ಮ ಮಂದಿ ಹಿಂಗಾಗಿ ಸುಧಾರಿಸುವಲ್ವು, ಯಾವ ದೇವ್ರು ಇವ್ರನ್ನ ಮಾತಾಡಿಸ್ವಲ್ರು. ಯಾಕೆ? 4 ದಿನ ಮಾಡ್ತವೆ ಮತ್ತೊಂದು ದೇವ್ರಿಗೆ ಹೋಕ್ಕವು. ಒಂದು ದೇವ್ರು, ಒಬ್ಬ ಗುರು, ಒಂದು ಮಂತ್ರ ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಿಮಗೆ ಧನ್ಯ ಹಾಕಿರಿ. 101 ಮಾಡಿದ್ರಿ ಎಂದೂ ದಂಡಿಗೆ ಹತ್ತೋಲ್ಲ ನೀವು. ಅಜ್ಜನ ಮೇಲೆ ಹೆಸರಿಡ್ತೀರಿ. ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀವಿ. ಒಬ್ಬ ಕಿವಿ ಡಾಕ್ಟ್ರ್ ಕಡೆಗೆ ಬಂದಂತ, ಅಪ್ಪವ್ರ ನಮ್ಮ ಹೆಂಡ್ತಿಗೆ ಕಿವಿ ಕೇಳವಲ್ದ್ರಿ, ಸ್ವಲ್ಪ ಏನಾರ ಮಾಡಿರಿ. ಎಲ್ಲದಾಳು ನಿನ್ನ ಹೆಂಡ್ತಿ ಅಂದವ್ರು? ಮನೆಯಾಗದಾಳ್ರಿ. ಏನು ಹುಚ್ಚದಿ ಶಾಣೆ ಅದೆಯೋ, ಯಾರಿಗೆ ಕಿವಿ ಕೇಳೋಲ್ಲ ಆಕೆನ ಕರ್ಕೊಂಬರ್ಬೇಕಲ್ಲ. ಇಲ್ರಿ ವಂಡ ಭಾಳ ಅದಾಳಕ್ಕೆ ನನ್ನ ಮಾತು ಕೇಳೋದಿಲ್ಲ, ಒಂದಿಟ್ಟು ನೀವ ಏನಾರ ಕೊಡ್ರಿ. ಏನು ಕೊಡೋದು? ಅವೇನೋ ಕಿವ್ಯಾ ಹಾಕೊಂತಾರಲ್ಲ, ಅವ್ನು ಕೊಡ್ರಿ ಅಂದ್ಲು. ತಮ್ಮ ಅದು ಹಂಗೆ ಎಲ್ಲರಿಗೂ ಒಂದ ನಮೂನಿ ಇರಲ್ಲ. ಯಾರಿಗೆ ಹೆಚ್ಚು ಕೇಳ್ತತಿ, ಕೆಲವ್ರಿಗೆ ಕಮ್ಮಿ ಅದು ಎಷ್ಟು ದೂರದಿಂದ ಆಕಿಗೆ ಕೇಳೋದಿಲ್ಲ, ಅದನ್ನು ಚೆಕ್ ಮಾಡ್ಕೊಂಬ, ಆಮೇಲೆ ನಿನಗೆ ಮಿಷಿನ್ ಕೊಡ್ತೀನಿ ಅಂತ ಮನೆಗೆ ಕಳಿಸಿದ. ಇವ ಬಾಗ್ಲಾಗ ಬಂದು ನಿಂತು ಒದರಿದ ಹೆಣ್ತಿಗೆ. ನಾಷ್ಟಕ್ಕೆ ಏನು ಮಾಡಿ ಅಂದ. ಅಲ್ಲಿ ಏನು ಉತ್ತರ ಬರಲಿಲ್ಲ. ಈಕಿಗೆ ಬಾಗ್ಲಾಗಿಂದ ಕೇಳಾಕಿಲ್ಲ ಅಂತ ನಡುಮನಿ ಬಾಗ್ಲಾಗ ಬಂದು ನಡುಮನಿಯಿಂದ ಒದರಿದ. ನಾಷ್ಟಕ್ಕೆ ಏನು ಮಾಡಿ ಅಂತ ಮತ್ತು ಉತ್ತರ ಬರಲಿಲ್ಲ. ಇಲ್ಲಿ ತನೂ ಕೇಳಾಕಿಲ್ಲಕ್ಕಿಗಂತ ಸನೇಕ್ ಹೋಗಿ ಅಡುಗೆ ಮನೆಯಾಗ ಅಕ್ಕಿ ಉಪ್ಪಿಟ್ಟು ಮಾಡಾಕತ್ತಿದ್ಲು. ನಾಷ್ಟಕ್ಕೇನು ಮಾಡಿಯೇ ಅಂದು ಕಿವ್ಯಾಗ ಒದರಿದ. ಪಟ್ ಅಂತ ಒಂದು ಕಪಾಳಕ್ಕೆ ಹೊಡೆದ್ಲು. ಏನು ಮರಯ್ಯ 3 ಸರಿ ಆಯ್ತು, ಉಪ್ಪಿಟ್ಟು ಮಾಡೇನಿ. ಇದು ಹುಚ್ಚು, ಇದಕ್ಕೆ ಕೇಳ್ತಿದ್ದಿಲ್ರಿ. ಅವ ಏನು ತಿಳ್ಕೊಂಡಿದ್ದ, ನನ್ನ ಹೆಂಡ್ತಿ ಕಿವಿ ಕೇಳೋವಂತ ಅವು ತಿಳ್ಕೊಂಡಿದ್ದ. ನಾವು ಹಾಗೆ ನಾವು ಮಾತಾಡೋ ಎಲ್ಲ ಮಾತು ಸಿದ್ಧಾರೂಢಪ್ಪ ಕೇಳ್ತಾವೆ. ಆದ್ರೆ ಸಿದ್ಧಾರೂಢಪ್ಪ ಮಾತಾಡೋ ಮಾತು ನಮಗೆ ಕೇಳ್ಕೊಳೋ ತಾಕತ್ತಿಲ್ಲ ನಮಗೆ. ಯಾಕಂದ್ರೆ ನಮ್ದು ಕನೆಕ್ಷನ್ ತಪ್ಪ್ಯಾವು. ರೇಡಿಯೋದೊಳಗೆ ಸ್ಟೇಷನ್ ಬರ್ತಾವೆ, ಆಕಾಶವಾಣಿ ಧಾರವಾಡ, ಅಲ್ಲಿದು ಪ್ರೋಗ್ರಾಮ್ ಕೇಳಬೇಕಿತ್ತಂದ್ರೆ ಒಂದು ನಂಬರ್ ಇರ್ತೈತಿ. ಆ ನಂಬರಿಗೆ ಸಟ್ ಮಾಡಿದ್ವಿ ಅಂದ್ರೆ ಅಲ್ಲಿ ಕಾರ್ಯಕ್ರಮ ಇಲ್ಲಿ ಕೇಳ್ತೈತಿ. ಹಂಗೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಬೇರೆ ಬೇರೆ ನಂಬರಿಗೆ ಕನೆಕ್ಟ್ ಆಗ್ಯಾವು. ಒಂದು ಹೆಂಡ್ತಿ ಕನೆಕ್ಟ್ ಆಗೈತಿ, ಒಂದು ದುಡ್ಡಿಗೆ ಕನೆಕ್ಟ್ ಆಗೈತಿ, ಒಂದು ನೌಕರಿಗೆ, ಯಾವ್ದ್ಯಾವುದಕ್ಕೋ ಕನೆಕ್ಟ್ ಆಗ್ಯಾವ. ಅವನು ಹೇಳಿದ ಮಾತು ನಮಗೆ ಕೇಳವಲ್ದು. ಅವನ ಮಾತು ಕೇಳಿಸ್ಕೊಳಕ್ಕೂ ಒಂದು ತಾಕತ್ತು ಬೇಕು. ಆ ತಾಕತ್ತು ಬೇಕಾಗಿತ್ತಂದ್ರೆ ಸಿದ್ಧಾರೂಢ ಅನ್ನುವಂಥ 4 ಅಕ್ಷರ ಉಸಿರಿಗೊಮ್ಮೆ ನೆನೆಯಿರಿ. ಇದಕ್ಕೆ ₹1 ಖರ್ಚಾಗೋದಿಲ್ಲ. ಕುಟ್ಟುವಾಗ, ಬೀಸುವಾಗ, ತೊಟ್ಟಿಲನ್ನು ತೂಗುವಾಗ ಸಿದ್ಧಾರೂಢ ಗುರುವಿನ ಹಾಡಬೇಕವ್ವ ತಂಗಿ ಹಾಡಬೇಕವ್ವ. ಶುದ್ಧ ಭಕ್ತಿಗೆ ಸಿದ್ಧಾರೂಢರು ಒಲಿಯ ತಾರವ್ವ, ನಿನಗ ಒಲಿಯ ತಾರವ್ವ. ಹೊಸನ ಇಟ್ಕೊಳ್ರಿ. ಕೊನೆಯದೊಂದು ಮಾತು, ಇವೆಲ್ಲ ಹೇಳೋದು ಭಾಳ ಆಗೈತಿ, ಕೇಳೋವು ಭಾಳ ಆಗ್ಯಾವ. ಆದರೆ ಯಾಕೆ ಕೆಲಸ ಆಗುವಲ್ದಂದ್ರೆ ಕಾರ್ಬನ್ ಬಂದೈತಿ. ಕರೆಂಟು ಚಲೋ ಐತಿ, ಬಲ್ಪು ಚಲೋ ಐತಿ. ನಡಕ್ಕೆ ಕಾರ್ಬನ್ ಬಂದದಕ್ಕೆ ಬಲ್ಪ್ ಹತ್ತವಲ್ದು. ಏನು ಕಾರ್ಬನ್ ಅಂದ್ರೆ ನಿಮಗೆ ಗೊತ್ತೈತಿ ಕಾರ್ಬನ್. ನಾ ಎಲ್ಲಿ ತಪ್ಪಕತ್ತೀನಿ, ನಾ ಏನು ಸುಮಾರದನಿ, ನಂದು ಏನು ಹೊಲಸು ಗುಣ ಐತೆ ಅನ್ನೋದು ಪ್ರತಿಯೊಬ್ಬರು ಮನವರಿಯದ ಕಳ್ಳತನವಿಲ್ಲವಲ್ಲ. ನಿಮ್ಮ ಮನಸ್ಸು ಹೆಂಗೈತೆ ಅನ್ನೋದು ನಿಮಗೆ ಗೊತ್ತೈತಿ. ನಾ ಎಲ್ಲಿ ತಪ್ಪಕತ್ತೈತೆ ಅನ್ನೋದನ್ನ ಸುಧಾರಿಸ್ಕೊಳ್ರಿ. ತಕ್ಷಣ ಸಿದ್ಧಾರೂಢಪ್ಪನ ಕೃಪಾ ನಿಮ್ಮ ಅನುಭವಕ್ಕೆ ಬರೋದ್ರೊಳಗೆ ಸಂಶಯ ಇಲ್ಲ. ಸಿದ್ಧನಂತ ದೇವರಿಲ್ಲ, ಮುದ್ದಿ ಅಂತ ಊಟಿಲ್ಲ ಅಂತ ಹೇಳ್ತಾರೆ. ಅಂಥ ಪರಮಾತ್ಮ ನಿಮ್ಮ ಊರಾಗ ಬಂದು ನೆಲೆಸ್ಯಾನ.
ದುಡ್ಕೊಳ್ರಿ, ಪಡ್ಕೊಳ್ರಿ. ಬರೀ 5 ದಿನ ಜಾತ್ರೆ ಮಾಡಿ ಮತ್ತೆ ಮುಂದಿನ ವರ್ಷ 5 ದಿನ ಮಟ್ಟಕ್ಕೆ ಬರೋದಲ್ಲ. ನಿತ್ಯ ನಿರಂತರ ಅವನ ಸಾನ್ನಿಧ್ಯದೊಳಗೆ ನಾಮಸ್ಮರಣೆ ಮಾಡಿರಿ, ಧನ್ಯರಾಗ್ರಿ. ಒಂದಿಷ್ಟು ಮಂದಿಗೆ ಗುತ್ತಿಗೆ ಕೊಟ್ಟಾರ ಆ ಭಜನೆದವ್ರಿಗಟ್ಟ, ಆ ಆರತಿ ಮಾಡೋವಾಗ ಪೂಜೆ ಮಾಡೋವಾಗ ಕಸ ಹೊಡಿ ಅವರಿಗೆ ಕಾಯಂ ಗುತ್ತಿಗೆ ಕೊಟ್ಟಿರ್ರಿ. ಹಂಗೆ ಮಾಡಬೇಡ್ರಿ. ಕಸ್ಕೊಂಡು ಸೇವಾ ಮಾಡಿರಿ. ಸಿಕ್ಕಿತಿಲ್ಲ ಅಂತ ಬಡದಾಡಿ ಸೇವಾ ಮಾಡಿರಿ. ಅಪ್ಪಗೆ ಲಕ್ಷ್ಯ ನಿಮ್ಮ ಕಡೆಗೆ ಬರ್ತೈತೆ, ಅವ್ರ ಗಮನ ನಿಮ್ಮ ಕಡೆಗೆ ಬರುವಂಗೆ ಮಾಡ್ಕೊಳೋದು ನಿಮ್ಮ ಕೈಯಾಗೈತಿ. ಹೆಂಡರು ಮಕ್ಕಳ ಸಲುವಾಗಿ ಹಗಲು ರಾತ್ರಿ ಸ್ವಾರ್ಥದಿಂದ ಮಾಡೋದು ಅದು ನಿನ್ನ ಕರ್ಮ. ಅಜ್ಜನ ಸಲುವಾಗಿ ದುಡ್ದು ಅಂದ್ರೆ ಅದು ಧರ್ಮ. ಆ ಧರ್ಮವನ್ನು ದೊಡ್ಡದು ಮಾಡಿಕೊಳ್ಳ್ರಿ. ನಿಮ್ಮ ಮನಸ್ಸು ವಿಶಾಲ ಮಾಡಿರಿ. ಎಲ್ಲರನ್ನೂ ಪ್ರೀತಿ ಮಾಡೋಕ್ಕೆ ಚಲೋ ಮಾಡಿರಿ. ಒಳಗಿರುವಂಥ ದ್ವೇಷ, ಸಿಟ್ಟು, ಅಸೂಯೆ, ಬಾಯಾಗ ಸಿದ್ಧಾರೂಢ ಭಜನೆ ಮಾಡ್ತೀವಿ, ಮತ್ತೊಮ್ಮೆ ಮಂದಿ ಕಂಡ್ರೆ ಹೊಟ್ಟೆ ಉರಿಸ್ಕೊಂತೀವಿ, ಸಿಟ್ಟಿಗೆ ಹೇಳ್ತೇವೆ ಅಂದ್ರೆ ನಾವು ಕರೆ ಸಿದ್ಧಾರೂಢ ಭಕ್ತರಲ್ಲ. ತಲೆ ಮೇಲೆ ಬೆಂಕಿ ಇಟ್ಟವರಿಗೂ ವಿಷ ಕೊಟ್ಟಕ್ಕೆ ಮನೆಗೆ ಹೋಗಿ ಮಾತಾಡಿಸ್ಕೊಂಡ್ಬಂದಾರ ಸಿದ್ಧಾರೂಢರು. ಅಕ್ಕಿಗೆ ಹುಚ್ಚು ಹಿಡ್ದತ್ತೆ ಅನ್ನೋದು ಗೊತ್ತಾಗಿ ಮಾತಾಡ್ಸಕ್ಕೆ ಹೋಗಿದ್ರು ಜಗದ್ಗುರು ಸಿದ್ಧಾರೂಢರು ವಿಷ ಕೊಟ್ಟು ಪಾಪಿ ಮನೆಗೆ. ಮತ್ತು ದಿನ ಪುರಾಣ ಓದ್ತೀವಿ, ಮತ್ತು ನಾವು ಶಡ್ ಹೊಡಿತೇವೆ. ಮಗ್ಲಾಗಿದ್ದ ಅಣ್ಣತಮ್ಮರು ಸಹಿತ ನಾವು ಮಾತಾಡ್ಸಂಗಿಲ್ಲ ಅಂದ್ರೆ ನಾವು ಎಂಥ ಸಿದ್ಧಾರೂಢರು ಭಕ್ತರು. ಅಜ್ಜನಂಗಿದ್ರೆ ಅಜ್ಜನ ಭಕ್ತರು ನಾವು. ತಡ್ಕೊಳುವಂಥ ಗುಣ ಬೆಳೆಸ್ಕೊಳ್ಳೋಣ, ಎಲ್ಲರನ್ನೂ ಒಪ್ಪಿಕೊಳ್ಳೋಣ, ದ್ವೇಷವನ್ನು ಬಿಡೋಣ, ಎಲ್ಲರನ್ನೂ ಪ್ರೀತಿ ಮಾಡ್ತಾ ಜಗದ್ಗುರು ಸಿದ್ಧಾರೂಢ ನಾಮಸ್ಮರಣೆಯೊಂದಿಗೆ ಈ ಜನ್ಮವನ್ನು ಧನ್ಯ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ 4 ನುಡಿ